ಮಧುಗಿರಿ ತಾಲೂಕಿನ ದೊಂಡಿ ಮಾರಮ್ಮ ದೇವಾಲಯದ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವದ ವೈಭವ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಒಳ್ಳೆ ಲೈಟ್ ಸೆಟ್ಟಿಂಗ್ಗಳು, ಹಾಗೆ ಇಲ್ಲಿ ತೊಟ್ಟಿಲಾಕಾರದ ಆಟ ಆಡುವಂಥ ಇದು, ಹಾಗೆ ಚಕ್ರದಂತೆ ತಿರುಗುವಂಥ ತೊಟ್ಲುಗಳು, ಹೀಗೆ ನಾನಾ ರೀತಿಯಲ್ಲಿ ಆಟ ಆಡ್ತಕ್ಕಂಥ ಮಕ್ಕಳು ದೊಡ್ಡವರು ಎಲ್ಲರೂ ಇಂಥದ್ದೆಲ್ಲ ಹಾಕಿ ಇದರೊಟ್ಟಿಗೆ ತಾಯಿಯನ್ನು ಅತೀ ವಿಜೃಂಭಣೆಯಿಂದ ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡ್ತಾ ದಂಡಿ ಮಾರಮ್ಮನ ಜಾತ್ರೆಯನ್ನು ಭಾಳ ಅದ್ಧೂರಿಯಾಗಿ ಮಾಡಿದ್ರು. ಈ ಸುತ್ತಮುತ್ತ ಈ ದೇವಸ್ಥಾನದ ಸುತ್ತಮುತ್ತ ಇರತಕ್ಕಂಥ ಬೆಟ್ಟ ಕಣಿವೆಗಳನ್ನ ನೋಡ್ತಾ ಇದ್ದರೆ ಎಷ್ಟು ಪ್ರಕೃತಿಯ ಸೊಬಗು ಎದ್ದು ನಮಗೆ ಕಾಣಿಸುತ್ತೆ ಅಂತಂದರೆ, ಕಣ್ಣಿಗೆ ಮುದ ನೀಡುವಂಥ ಪ್ರಕೃತಿ ವಾತಾವರಣ ನೋಡಿ. ಅಲಂಕಾರ ಯಾವ ರೀತಿ ಬೇಕಾದರೂ ಮಾಡ್ಬೋದು, ಯಾವುದ್ರಲ್ಲಿ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ನಮ್ಮ ದಂಡಿ ಮಾರಮ್ಮನ ಈ ಜಾತ್ರೆ ನೋಡಿ. ಎಲ್ಲರೂ ಅಗ್ನಿಕುಂಡ ಆಯುವಂಥದ್ದು, ಅಗ್ನಿಕುಂಡಕ್ಕೆ ಅವರು ಏನು ಬೇಡಿಕೆನ ಇಟ್ಕೊಂಡು ಎಳ್ಳು ಅವ್ರಿಷ್ಟ ಬಂದಂಥ ಪದಾರ್ಥಗಳನ್ನ ಹಾಕುವಂಥದ್ದು. ಹೀಗೆ ನೋಡಿ, ಇಲ್ಲಿ ಜಾತ್ರೆಯಲ್ಲಿ ಏನಿಲ್ಲ ಏನೈತೆ ಅನ್ನೋದು ಏನೂ ಇಲ್ಲ, ಎಲ್ಲ ಥರದ್ದು ಸಿಗುತ್ತೆ. ಎಲ್ಲ ತಿಂಡಿ ತಿನಿಸುಗಳು, ಆಹಾರ ಪದಾರ್ಥಗಳು, ಆಮೇಲೆ ದಿನನಿತ್ಯ ಬಳಸುವಂಥ ಎಲ್ಲ ರೀತಿಯ ವಸ್ತುಗಳು, ಆಟ ಆಡ್ತಕ್ಕಂಥ ಸಾಮಾನುಗಳು ಎಲ್ಲವೂ ದೊರಕುತ್ತೆ. ಇದ್ರ ಜೊತೆಗೆ ನೋಡಿ, ಸಾವಿರಾರು ಕಳಶಗಳು, ಲೆಕ್ಕವಿಲ್ಲದಷ್ಟು ಕಳಶಗಳು ಸಾಕ್ತಾ ಹೋಗ್ತವೆ. ಈ ಜಾತ್ರೆ ನೋಡೋದೇ ಒಂದು ಚೆಂದ. ಭಾಳ ಅದ್ಭುತವಾಗಿ, ಆನಂದವಾಗಿ, ತುಂಬ ವಿಶಿಷ್ಟವಾಗಿ ನಡೆಯುವಂಥ ಈ ಜಾತ್ರೆ ಎಲ್ಲರನ್ನ ಅತ್ಯಾಕರ್ಷಕವಾಗಿ ಸೆಳೆಯುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಆ ತಾಯಿ ಎಲ್ಲರನ್ನ ಆಶೀರ್ವದಿಸ್ತಾ ಇಲ್ಲಿ ನೆಲೆ ನಿಂತಿರ್ತಕ್ಕಂಥದ್ದು. ಹಾಗೆ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡೋದಕ್ಕೆ ಅಂತಲೇ ಈ ತಾಯಿ ಉದಯವಾಗಿದ್ದಾರೆ ಅಂತೇಳಿದ್ರೆ ತಪ್ಪಾಗಲಾರ್ದು. ಇಲ್ಲಿ ಜಾತ್ರೆ ಅನ್ನೋ ಸಂದರ್ಭ ಬಂದಾಗ ಎಲ್ಲ ರೀತಿಯಲ್ಲಿಯೂ ಸಡಗರ, ಸಂಭ್ರಮ, ಪ್ರತಿ ಮನೆಗೂ ಹಬ್ಬ. ಆ ಮಟ್ಟದಲ್ಲಿ ಗ್ರಾಮಸ್ಥರೆಲ್ಲರೂ ಈ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ ನೋಡಿ. ಬಾಯಿ ಬೀಗ ಚುಚ್ಚುವಂಥದ್ದು ತುಂಬ ಬೃಹದಾಕಾರದಲ್ಲಿ, ಸರಿಸುಮಾರು ಒಂದು 15ರಿಂದ 20 ಅಡಿ ಇರ್ಬೋದು ಇದು. ಆ ಥರ ಬಾಯಿ ಬೀಗ ಅಂದರೆ ಅಷ್ಟು ಭಕ್ತಿ, ಆ ಭಕ್ತಿ ಶ್ರದ್ಧೆಯಿಂದ ಇದನ್ನೆಲ್ಲ ಮಾಡ್ತಾರೆ ನೋಡಿ. ಎಷ್ಟು ಇಂಥ ಒಂದು ಇಷ್ಟು ದೊಡ್ಡ ಕಂಬಿಯನ್ನು ಚುಚ್ಚಿ ಅವರು ತೊಗೊಂಡೋಗ್ತಾರೆ ಅಂತಂದರೆ, ಇದು ತಾಯಿಯ ಒಂದು ಪವಾಡ ಅನ್ಬೋದು, ಶಕ್ತಿ ಅನ್ಬೋದು, ತಾಯಿಯ ಆಶೀರ್ವಾದ ಅಂತ ಹೇಳ್ಬೋದು. ಎಲ್ಲವೂ ಸಮ್ಮಿಲನವಾಗಿ ಆ ಭಕ್ತರನ್ನು ಈ ಒಂದು ಕಾರ್ಯಕ್ಕೆ ಪ್ರೇರೇಪಣೆ ಮಾಡುವಂಥದ್ದು. ಹಾಗೆ ಆ ಭಕ್ತಿಯ ಪರಾಕಾಷ್ಠತೆ ಅಷ್ಟೊಂದು ಇರುತ್ತೆ. ಹಾಗಾಗಿ ಇಲ್ಲಿ ಎಲ್ಲವೂ ಸರ್ವೇ ಸಾಮಾನ್ಯ. ಇದರೊಟ್ಟಿಗೆ ಅಗ್ನಿಕುಂಡ ಆಯ್ತಾರೆ. ಆಮೇಲೆ ಲಕ್ಷಾಂತರ ಕಳಶಗಳನ್ನ ಹೊರುವಂಥವ್ರು ಹೆಣ್ಮಕ್ಳು, ಅದನ್ನು ನೋಡೋದೇ ಒಂದು ಚೆಂದ. ಈ ಜಾತ್ರೆಯಲ್ಲಿ ತೇರು ಬರುವಂಥ ಸಂದರ್ಭದಲ್ಲಿ ಲಕ್ಷಾಂತರ ಹೆಣ್ಮಕ್ಳು ಜಾತ್ರೆಯಲ್ಲಿ ಕಳಶ ಹೊತ್ಕೊಂಡು ಬರ್ತಾರೆ. ಕಿಲೋಮೀಟ್ರ್ ಗಟ್ಟಲೆ ಇರುತ್ತೆ. ಅದನ್ನು ನೋಡೋದು 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಕಂಸಾಳೆ ವಾದ್ಯಗಳು ಎಲ್ಲವೂ ಇರುತ್ತೆ. ಇಲ್ಲಿ ಜಾತ್ರೆ ಅಂತಂದ್ರೇ ಹಾಗೆ. ಇಲ್ಲಿ ಆ ದೈವಿ ಕಳೆ ಎದ್ದು ಕಾಣಿಸುತ್ತೆ ನೋಡಿ. ಪ್ರತಿಯೊಬ್ಬರು ಈ ತಮಟೆ ವಾದ್ಯದವರಂತೂ ಅವ್ರಿಗೆ ಹುಚ್ಚೆದ್ದು ಕುಣಿತಾರೆ. ತಬಲ ಹೊಡಿತಾ ತಮಟೆ ಹೊಡಿತಾ ಅಷ್ಟು ಭಕ್ತಿಯ ಪರಾಕಾಷ್ಠತೆ ಮೇರೆ ಮೀರ್ತಿತೆ. ಆ ರೀತಿ ನೋಡಿ ಕಳಶಗಳನ್ನ ಹೊತ್ಕೊಂಡಿದ್ದಾರೆ. ಅದನ್ನು ನೋಡೋದಕ್ಕೆ 2 ಕಣ್ಣು ಸಾಲದು. ತಾಯಿಯ ಒಂದು ಅಲಂಕಾರ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ. ನೋಡೋದಕ್ಕೆ ನಿಜವಾಗ್ಲೂ ಈ ಜನ್ಮ ಪಾವನ ಆಯಿತು ಅಂತ ಹೇಳ್ಕೊಳ್ಬೇಕು. ಇಂಥ ಒಂದು ಜಾತ್ರೆಯನ್ನು ನಾವು
ನೋಡಿರೋದು ನಮ್ಮ ಪುಣ್ಯ. ನಮ್ಮ ಕಣ್ಣುಗಳು ಏನೋ ಪುಣ್ಯ ಮಾಡಿವೆ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಇಂಥ ಒಂದು ಜಾತ್ರೆಯಲ್ಲಿ ಪಾಲ್ಗೊಳ್ಳೋಂಥದ್ದಾಗಿರಲಿ ಅಥವಾ ನಾವು ಈ ಜಾತ್ರೆಯನ್ನು ನೋಡುವಂಥದ್ದಾಗಲಿ ಮತ್ತಷ್ಟು ಜನಕ್ಕೆ ಬಿತ್ತರಿಸುವಂಥದ್ದಾಗಲಿ ಇದೆಲ್ಲ ಪುಣ್ಯದ ಕೆಲಸ. ಆ ತಾಯಿ ಎಲ್ಲರನ್ನ ಆಶೀರ್ವಾದ ಮಾಡ್ತಾರೆ ಅಂತಂದಾಗ ಎಲ್ಲ ಭಕ್ತರಿಗೂ ಅಭಯ ನೀಡ್ತಾ ಆಶೀರ್ವಾದ ಮಾಡ್ತಾ ಅವರ ಕಷ್ಟ ಸುಖಗಳನ್ನ ಆ ತಾಯಿ ತನ್ನೆಡೆಗೆ ಸೆಳ್ಕೊಂಡು ಕಷ್ಟನೆಲ್ಲ ತನ್ನೆಡೆಗೆ ಸೆಳ್ಕೊಂಡು ಸುಖನ ಕೊಡುವಂಥದ್ದು. ಕಷ್ಟ ಬಂದಾಗ ಪರೀಕ್ಷೆ ನೋಡಿ, ಕಳಸ್ಗಳನ್ನ ಹೆಂಗೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ನೋಡೋದೇ ಒಂದು ಚೆಂದ. ಆ ಕಳಸ್ಗಳು ಎಲ್ಲೋ ಒಂದು ಕಡೆ ರೈತ ಬೆಳೆದಂಥ ಬೆಳೆಗಳ ಪೈರು ಯಾವ ರೀತಿ ಕಾಣಿಸುತ್ತೆ ಅದೇ ರೀತಿ ಇಲ್ಲಿ ಏನು ಈ ಕಳಸ್ಗಳನ್ನ ಹೊತ್ಕೊಂಡು ಬರ್ತಾ ಇದ್ದಾರೆ ಅವರು ಆ ರೀತಿ ಕಾಣಿಸ್ತಾರೆ. ಅಷ್ಟು ಚೆನ್ನಾಗಿ ಸುತ್ತ ಎಲ್ಲ ಕಡೆನೂ ಕಳಸನೇ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿ, ಅಷ್ಟು ಅಚ್ಚುಕಟ್ಟಾಗಿ. ಜಾತ್ರೆ ಅಲ್ಲ, ಭಕ್ತಿ ಮತ್ತು ನಂಬಿಕೆಯ ಮಹೋತ್ಸವ. ಇಲ್ಲಿ ಭಕ್ತಿ ಮತ್ತು ನಂಬಿಕೆಯ ಪ್ರತೀಕ ಈ ಒಂದು ಜಾತ್ರೆ. ಭಕ್ತರು ತಮ್ಮ ಹರಕೆಯನ್ನು ತೀರಿಸ್ತಾರೆ. ಮೈಯನ್ನು ಮರೆತು ಈ ಒಂದು ಜಾತ್ರೆಯಲ್ಲಿ ಆ ದೈವ ಕಾರ್ಯದಲ್ಲಿ ಅವರು ತೊಡಗಿಸ್ಕೊಳ್ಳುವಂಥದ್ದು ಭಾಳ ವಿಶೇಷ. ಜೈ ಹಿಂದ್, ಜೈ ಕರ್ನಾಟಕ.